ನಮಸ್ಕಾರ ವೀಕ್ಷಕರೇ, ಮರಳಿ ಸ್ವಾಗತ ಕ್ರಿಯೇಟಿವ್ ಎಂಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನಾನು ಇವತ್ತು ಒಂದು ಅದ್ಭುತವಾದಂತಹ ಮನೆ ತಂದಿದ್ದೀನಿ. ಅದೆಲ್ಲಪ್ಪ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಲೇಔಟ್ ಅಲ್ಲಿ ಇದು ವೆಸ್ಟ್ ಫೇಸಿಂಗ್ 2030 BDA ಖಾತಾ ಇರೋಂಥ ಮನೆ. ನೋಡಿ ಇದು ಈ ಮನೆ ಎಲಿವೇಶನ್ ಎಷ್ಟು ಅದ್ಭುತವಾಗಿದೆ ಅಂತ, ಹಾಗೆ ಏರಿಯಾ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ಬೋದು. ರೋಡ್ಸ್ ಆಗಿರ್ಬೋದು ಎಲ್ಲ ಬ್ಯೂಟಿಫುಲ್ ಆಗಿದೆ. ನಿಮಗೆ ಮರಗಳು ಎಲ್ಲದ ಯಾವುದೇ ತರ ಸಮಸ್ಯೆ ಇಲ್ಲ ಗಾಳಿ ಬೆಳಕಿಗೆ. ನೋಡಿ ಇದು ಈ ಮನೆಯ ಎಲಿವೇಶನ್. ಮನೆ ಮುಂದೆ ಮರ ಕೂಡ ಇದೆ. ಹಾಗೆ ಇದು ಎಂಟ್ರೆನ್ಸ್ ಗೇಟು ನೋಡ್ತಾ ಇದ್ದೀರಲ್ಲ, MS ಮತ್ತೆ HPL ಶೀಟ್ ಜೊತೆ ಕಾಂಬಿನೇಷನ್ ಅಲ್ಲಿ ವರ್ಕೌಟ್ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೆ ಕ್ಲಾಡಿಂಗ್ ಅನ್ನ ಇವರು ಗ್ರನೈಟ್ ಕ್ಲಾಡಿಂಗ್ ಅನ್ನ ಮಾಡಿದ್ದಾರೆ. ಬನ್ನಿ ನಾವು ಇವಾಗ ಹೊರಗಡೆ ಹೋಗೋಣ. ಹೊರಗಡೆ ಹೋಗ್ತಿದಂಗೆ ಪಾರ್ಕಿಂಗ್ ಏರಿಯಾ, ಗ್ರೌಂಡ್ ಫ್ಲೋರ್ ಫುಲ್ ಪಾರ್ಕಿಂಗ್ ಏರಿಯಾ ಬರುತ್ತೆ. ನೀವು ಆರಾಮಾಗಿ 2 ಪ್ರೀಮಿಯಂ ಕಾರನ್ನ ಪಾರ್ಕ್ ಮಾಡ್ಕೋಬಹುದು ವೀಕ್ಷಕರೇ. ನೋಡಿ ಇದು ವಿಶಾಲವಾದಂತ ಪಾರ್ಕಿಂಗ್ ಏರಿಯಾ. ಹಾಗೆ ಇಲ್ಲಿ ನಿಮ್ಗೆ ನೋಡಿ ಇದು ಬಂದು ಬೋರ್ವೆಲ್ ಇದೆ. ಹಾಗೆ ನಿಮ್ಗೆ 2.5-3 ಇಂಚ್ ನೀರಿದೆ. ಹಾಗೆ ಇಲ್ಲಿ 10,000 ಲೀಟರ್ ಸಬ್ ಕೂಡ ಇದೆ ವೀಕ್ಷಕರೇ. ಹಾಗೆ ಫ್ಲೋರಿಂಗ್ ಬಂದು ನಿಮ್ಗೆ ನೋಡಿ 1 by 1 ಟೈಲ್ಸ್ ಅನ್ನ ಪಾರ್ಕಿಂಗ್ ಟೈಲ್ ಅನ್ನ ಹಾಕಿದ್ದಾರೆ. ಹಾಗೆ ಬ್ಯಾಕ್ ಸೈಡ್ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ ವೀಕ್ಷಕರೇ. ಇದು ಬ್ಯಾಕ್ ಸೈಡ್ ಇರೋ ಸೆಟ್ ಬ್ಯಾಕ್. ಹಾಗೆ ಅಂದ್ರೆ ಇಲ್ಲಿ ನಿಮ್ಗೆ ಒಂದು ಶೂ ರ್ಯಾಕ್ ಅನ್ನ ಮಾಡಿದ್ದಾರೆ. UPS ಪಾಯಿಂಟ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಎಲೆಕ್ಟ್ರಿಕ್ ಪಾಯಿಂಟ್ ಕೂಡ ಇಲ್ಲಿದೆ. ಕಾವೇರಿ ಕನೆಕ್ಷನ್ ರೆಡಿ ಇದೆ. ಮೀಟರ್ ಹಾಕೊಬೇಕು ವೀಕ್ಷಕರೇ. ಇದು ಕಂಪ್ಲೀಟ್ಲಿ ಪಾರ್ಕಿಂಗ್ ಏರಿಯಾ. ಬರೀ ನಾನು ಇವಾಗ ಫಸ್ಟ್ ಫ್ಲೋರ್ ಕರ್ಕೊಂಡು ಹೋಗ್ತೀನಿ. ಫಸ್ಟ್ ಫ್ಲೋರ್ ಹೋಗ್ತಿದ್ದಂಗೆ ನೋಡ್ತಾ ಇದ್ರಲ್ಲ, ವಿಶಾಲವಾದಂತ ಸ್ಟೆಪ್ಸ್ ಏರಿಯಾ ವಿತ್ ಸೇಫ್ಟಿಗೆ SS ರೈಲಿಂಗ್ಸ್ ಅನ್ನ ಮಾಡಿದ್ದಾರೆ. ಹಾಗೆ ಎಂಟ್ರಿ ಆಗ್ತಿದ್ದಂಗೆ ಇಲ್ಲೆಲ್ಲ ನೋಡಿ ವಾಲ್ ಕ್ಲಾಡಿಂಗ್ ಅನ್ನ ಮಾಡಿದ್ದಾರೆ ಟೈಲಲ್ಲಿ. ಇದು ಗ್ರಾನೈಟ್ ನೋಡಿ 3 ರೆಡಿ ಬರುತ್ತೆ. ಹಾಗೆ ನೋಡಿ ಎಂಟ್ರಿ ಆಗ್ತಿದ್ದಂಗೆ ಫಾಲ್ ಸೀಲಿಂಗ್ ವಿತ್ ಲೈಟ್ ಅನ್ನ ಹಾಕಿದ್ದಾರೆ ವೀಕ್ಷಕರೇ. ನಾವಿವಾಗ ಎಂಟ್ರಿ ಆಗ್ತಿದ್ದಂಗೆ ಒಂದು ಬ್ಯೂಟಿಫುಲ್ ಟೀಕ್ ಡೋರ್ ನೋಡ್ಬೋದು. ಕಂಪ್ಲೀಟೆಡ್ ಟೀಕ್ವುಡ್ ಶಟರ್ ಕಮ್ ಡೋರು, ಅದ್ಭುತವಾಗಿದೆ. ವಿಂಡೋನ ಪ್ರೊವೈಡ್ ಮಾಡಿದ್ದಾರೆ. ನಾವಿವಾಗ ಎಂಟ್ರಿ ಆಗ್ತಿದ್ದಂಗೆ ವಿಶಾಲವಾದಂತ ಲಿವಿಂಗ್ ಸ್ಪೇಸ್ ಇದೆ. ನೋಡಿ ಇದು ಲಿವಿಂಗ್ ಸ್ಪೇಸ್. ಹಾಗೆ ಫಾಲ್ ಸೀಲಿಂಗ್ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಫ್ಲೋರಿಂಗ್ ಬಂದ್ರೆ ನಿಮಗೆ ಗ್ರಾನೈಟ್ ಫ್ಲೋರಿಂಗ್ ಅನ್ನ ಮಾಡಿದ್ದಾರೆ. ಹಾಗೆ TV ಕ್ಯಾಬಿನೆಟ್ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇದು TV ಕ್ಯಾಬಿನೆಟ್ ವಿತ್ ಲೈಟಿಂಗ್ಸ್ ಅನ್ನ ಮಾಡಿದ್ದಾರೆ. ವಿತ್ ಡ್ರಾಯರ್ಸ್ ಅನ್ನ ಇವರು ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ಇದು ಕಂಪ್ಲೀಟ್ ಲಿವಿಂಗ್ ಏರಿಯಾ. ನೋಡಿ ಗಾಳಿ ಬೆಳಕು ಯಾವುದೇ ತರ ತೊಂದರೆ ಇಲ್ಲ. 4 ವಿಂಡೋ ಅನ್ನು ಕೊಟ್ಟಿದ್ದಾರೆ. 4 ಡೋರ್ ವಿಂಡೋ ಕಂಪ್ಲೀಟ್ಲಿ ಟೀಕ್ವುಡ್ ಆಗಿರುತ್ತೆ ಇದು ಕೂಡ. ಹಾಗೆ ಬಂದ್ರೆ ನೋಡಿ ನಾವೀಗ ಕಿಚನ್ ಏರಿಯಾ ಬರ್ತಾ ಇದೀವಿ. ನೋಡಿ ಇದು ಕಿಚನ್ ಏರಿಯಾ. ಬರ್ತಿದ್ದಂಗೆ ಇಲ್ಲಿಗೆ ನಿಮ್ಗೆ ಏನಾದ್ರು ಸೋಕೇಸ್ ಗ್ಲಾಸ್ ಅದರ ಏನಾದ್ರು ಇಡೋದಕ್ಕೆ ಒಂದು ಬಾಕ್ಸ್ ಅನ್ನ ಮಾಡಿದ್ದಾರೆ. ಹಾಗೆ ಎಂಟ್ರಿ ಆಗ್ತಿದ್ದಂಗೆ ಇದು ನೋಡಿ ಡೈನಿಂಗ್ ಹಾಲ್ ಕಮ್ ಕಿಚನ್ ಏರಿಯಾ. ವಿಶಾಲವಾದಂತ ಓಪನ್ ಕಿಚನ್ ಅನ್ನ ಮಾಡಿದ್ದಾರೆ. ಹಾಗೆ ಇಲ್ಲಿ ವಾಲ್ ಪೇಪರ್ ಅನ್ನ ಡಿಸೈನ್ ಮಾಡಿದ್ದಾರೆ ವೀಕ್ಷಕರೇ. ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ. ಸಾರಿ, ಇದು ವಾಲ್ ಪೇಪರ್ ಅಲ್ಲ, ಇದು ಬಂದು ಸ್ಟೋನ್ ಕ್ಲಾಡಿಂಗ್ ಅನ್ನ ಮಾಡಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿರೋ ಸ್ಟೋನ್ ಕ್ಲಾಡಿಂಗ್. ಹಾಗೆ ನೋಡಿ ವಿಶಾಲವಾದಂತ ನಿಮಗೆ ಕಿಚನ್ ಏರಿಯಾ. ಹಾಗೆ ಮೇಲ್ಗಡೆ ಫಾಲ್ ಸೀಲಿಂಗ್ ನೋಡ್ಬೋದು, ಲೈಟ್ ಆಗಿರ್ಬೋದು, ಎಲ್ಲ ಪ್ರೀಮಿಯಂ ಆಗಿದೆ. ಹಾಗೆ ಇಲ್ಲಿ ಬಂದ್ರೆ ಇದೆಲ್ಲ ಸಾಫ್ಟ್ ಕ್ಲೋತ್ಸ್ ಅನ್ನ ಯೂಸ್ ಮಾಡಿದ್ದಾರೆ. ಎಲ್ಲ ಸ್ಟೋರೇಜ್ ಯೂನಿಟ್ಸ್ಗೆ ಎಲ್ಲ ಸಾಫ್ಟ್ ಕ್ಲೋತ್ಸ್ ಅದನ್ನ ಯೂಸ್ ಮಾಡಿದ್ದಾರೆ. ಹಾಗೆ ಗ್ರಾನೈಟ್ ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ. ಹಾಗೆ ಇಲ್ಲಿ ಒಂದು ವಾಶ್ ಬೇಸಿನ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ಸೌಂಡ್ ಪ್ರೂಫ್ ಬರುತ್ತೆ. ಹಾಗೆ ನಿಮ್ಗೆ ಇಲ್ಲಿ ಮೇಲ್ಗಡೆ ಕೂಡ ಸ್ಟೋರೇಜ್ ಕ್ಯಾಬಿನೆಟ್ಸ್ ಅನ್ನ ಮಾಡಿದ್ದಾರೆ. ಸ್ಟೋರೇಜ್ ಕ್ಯಾಬಿನೆಟ್ಸ್ ಅನ್ನ ಮಾಡಿದ್ದಾರೆ. ಇಲ್ಲಿ ಕೂಡ ಅಷ್ಟೇ, ಇದು ಕೂಡ ಸ್ಟೋರೇಜ್ ಕ್ಯಾಬಿನೆಟ್ಸ್ ಅನ್ನ ಮಾಡಿದ್ದಾರೆ. ಅಷ್ಟು ಅದ್ಭುತವಾಗಿದೆ ಅಂತ. ಹಾಗೆ ಕೆಳಗಡೆ ಕೂಡ ಮಾಡಿದ್ದಾರೆ. ಸ್ಟೋರೇಜ್ ಯಾವುದೇ ತರ ಸಮಸ್ಯೆ ಇಲ್ಲ ವೀಕ್ಷಕರೇ. ಹಾಗೆ ಇಲ್ಲಿ ಒಂದು ನೋಡ್ಬೋದು ವೀಕ್ಷಕರೇ, ಇದು ಯುಟಿಲಿಟಿ ಸ್ಪೇಸ್. ನೋಡಿ ಇದು ಯುಟಿಲಿಟಿ ಎಷ್ಟು ಅದ್ಭುತವಾಗಿದೆ ಅಂತ. ಹಾಗೆ ಒಂದು ವಾಶ್ರೂಮ್ ಅನ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡಿ ಈ ಡೋರ್ ಆಗಿರ್ಬೋದು, ವಾಟರ್ ಪ್ರೂಫ್ ಡೋರ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ವಿತ್ ಟೀಕ್ವುಡ್ ಶಟರ್. ಹಾಗೆ ಬಂದ್ರೆ ಮನೆಗೆ ಮುಖ್ಯವಾದ ಏನಪ್ಪಾ ಅಂದ್ರೆ ಕಿಚನ್ ಜೊತೆಗೆ ದೇವರ ಮನೆ ಕೂಡ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ದೇವರ ಮನೆ. ಇದು ಸ್ಪೇಷಿಯಸ್ ಫಾಲ್ ಸೀಲಿಂಗ್ ಲೈಟ್ಸ್. ಹಾಗೆ ನಿಮ್ಗೆ ಕ್ಲಾಡಿಂಗ್ ನೋಡ್ಬೋದು. ಹಾಗೆ ನಿಮ್ಗೆ ಟೀಕ್ವುಡ್ ಡೋರ್ ಕಮ್ ಏನಂದ್ರೆ ಶಟರ್ ಬರುತ್ತೆ. ಹಾಗೆ ಗ್ಲಾಸ್ ಅನ್ನ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನೋಡಿ ಸ್ಪೇಷಿಯಸ್ ಆಗಿರೋಂಥದ್ದು ನಿಮಗೆ ದೇವರ ಮನೆ ವಿತ್ ನೋಡಿ ಇಲ್ಲಿ ನೋಡ್ಬೋದು ಯಾವ ಥರ ನಿಮಗೆ ಬಾರ್ಡರನ್ನು ನಿಮಗೆ ಲ್ಯಾಮಿನೇಟ್ ಯೂಸ್ ಮಾಡಿದ್ದಾರೆ. ಅದಕ್ಕೆ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಹಾಗೆ ಬಂದರೆ ಇದು ಫಸ್ಟ್ ಫ್ಲೋರ್ ಆಯಿತು. ಬನ್ನಿ ನಾನು ಇವಾಗ ಸೆಕೆಂಡ್ ಫ್ಲೋರ್ ಕರ್ಕೊಂಡು ಹೋಗ್ತೀನಿ. ನಾವು ಇವಾಗ ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ದೀನಿ. ನೋಡಿ ಇದು ಕೂಡ ಸ್ಟೆಪ್ಸ್ ಏರಿಯಾ ಏನಿದೆ 3.5 ಫೀಟ್ ಇದೆ. ತುಂಬ ಸ್ಪೇಸಿಯಸ್ ಆಗಿರೋಂಥ ಸ್ಟೆಪ್ಸ್ ಏರಿಯಾ ಅಂತ ಹೇಳ್ಬೋದು. ಬನ್ನಿ ಇವಾಗ ನಾನು ಫಸ್ಟ್ ರೂಮ್ ಕರ್ಕೊಂಡು ಹೋಗ್ತೀನಿ. ಫಸ್ಟ್ ಮಾಸ್ಟರ್ ಬೆಡ್ರೂಮ್. ವಿಶಾಲವಾದಂಥ ರೂಮ್ ಇದು. ವಿಶಾಲವಾದಂಥ ಬ್ಯೂಟಿಫುಲ್ ಆಗಿರುವಂಥ ರೂಮು, ತುಂಬ ಅದ್ಭುತವಾಗಿದೆ. ಹಾಗೆ ಇಲ್ಲಿ ನಿಮಗೆ
ಒಂದು ಟಿವಿ ಕ್ಯಾಬಿನೆಟ್ ಬರುತ್ತೆ, ಹಾಗೆ ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ವಾರ್ಡ್ರೋಬ್ ಎಲ್ಲ ಸ್ಲೈಡಿಂಗ್ ವಾರ್ಡ್ರೋಬ್ ಸಾಫ್ಟ್ ಕ್ಲೋಸಸ್ ಹಾಕಿದ್ದಾರೆ. ಹಾಗೆ ಮೇಲ್ಗಡೆ ಕೂಡ ಸ್ಟೋರೇಜ್ ಕ್ಯಾಬಿನೆಟ್ಸ್ ಅನ್ನ ಮಾಡಿದ್ದಾರೆ. ಹಾಗೆ ಡ್ರೆಸ್ಸಿಂಗ್ ಯೂನಿಟ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ಇದು ಕೂಡ ಅಟ್ಯಾಚ್ ವಾಶ್ರೂಮ್ ಇರುವಂತ ಮಾಸ್ಟರ್ ಬೆಡ್ರೂಮ್. ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಎಲ್ಲ ಕ್ಲಾಡಿಂಗ್ ನೋಡ್ಬೋದು, 8 ಫೀಟ್ ಕ್ಲಾಡಿಂಗ್ ಅನ್ನ ಮಾಡಿದ್ದಾರೆ. ಹಾಗೆ ಡೋರ್ ನೋಡ್ಬೋದು, ಎಲ್ಲ ವಾಟರ್ ಪ್ರೂಫ್ ಡೋರು ಪ್ಲಸ್ ಡೋರ್ಸು. ಹಾಗೆ ಬಂದರೆ ವಿಂಡೋ ನೋಡಿ ಎಷ್ಟು ವಿಶಾಲವಾಗಿದೆ ಅಂತ. ನಿಮ್ಗೆ ಗಾಳಿ ಬೆಳಕು ಎಚ್ಚೆತ್ತವಾಗಿ ಬರುತ್ತೆ. ಹಾಗೆ ಇದು ಬಾಲ್ಕನಿ ಏರಿಯಾ ನೋಡಿ, ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಬನ್ನಿ ನಾನು ಇವಾಗ ಸೆಕೆಂಡ್ ರೂಮ್ ಕರ್ಕೊಂಡು ಹೋಗ್ತೀನಿ. ಇದು ಬಂದು ಸೆಕೆಂಡ್ ರೂಮು. ಇದು ಕೂಡ ಸ್ಪೇಸಿಯಸ್ ಆಗಿದೆ. ಹಾಗೆ ಬರ್ತಿದ್ದಂಗೆ ಒಂದು ನಿಮಗೆ ಸ್ಟಡಿ ಟೇಬಲ್ ಅನ್ನ ಮಾಡಿದ್ದಾರೆ, ಬುಕ್ಸ್ ರ್ಯಾಕ್ ಇದೆ, ವಿಂಡೋವನ್ನ ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ ಕಳೆ ಬೆಳಕಿಗೆ. ಹಾಗೆ ಸ್ಲೈಡಿಂಗ್ ವಾರ್ಡ್ರೋಬ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ವಿತ್ ಸ್ಟೋರೇಜ್ ಕ್ಯಾಬಿನೆಟ್ಸ್ ಮೇಲ್ಗಡೆ. ನೋಡಿ ಇದು ಸ್ಲೈಡಿಂಗ್ ವಾರ್ಡ್ರೋಬ್. ಆರಾಮಾಗಿ ಫ್ಯಾಮಿಲಿ ಕೂಡ ಇಟ್ಕೊಬೋದು, ಫ್ಯಾಮಿಲಿ ಫುಲ್ ಬಟ್ಟೆ ಇಟ್ಕೊಬೋದು. ಇಲ್ಲಿ ನೋಡಿದ್ರೆ ಡ್ರೆಸ್ಸಿಂಗ್ ಯೂನಿಟ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಇದು ಕೂಡ ಅಟ್ಯಾಚ್ ವಾಶ್ರೂಮ್ ಇರೋಂಥ ರೂಮು. ಕ್ಲಾಡಿಂಗ್ ನೋಡಿ 8 ಫೀಟ್ ಕ್ಲಾಡಿಂಗ್ ಆಗಿದೆ, ತುಂಬ ವಿಶಾಲವಾಗಿದೆ. ಹಾಗೆ ಬಂದರೆ ಬನ್ನಿ ನಾನು ಇವಾಗ 3rd ಫ್ಲೋರ್ ಕರ್ಕೊಂಡು ಹೋಗ್ತೀನಿ. 3rd ಫ್ಲೋರ್ಗೆ ಹೋಗ್ತಿದ್ದಂಗೆ ಇಲ್ಲಿ ಕೂಡ ಸ್ಟೆಪ್ಸ್ ಏರಿಯಾ, ವಿಶಾಲವಾದಂಥ ಸ್ಟೆಪ್ಸ್ ಏರಿಯಾ. ಇಲ್ಲಿ ನೋಡಿ ಇಲ್ಲಿ ಗ್ಲಾಸ್ ಬರುತ್ತೆ. 3rd ಫ್ಲೋರ್ಗೆ ಬಂದಾಗ ಇದು ಕೂಡ 3ನೇ ಮಾಸ್ಟರ್ ಬೆಡ್ರೂಮ್ ವಿತ್ ಫಿಕ್ಸ್ಡ್ ಕಾಟ್. ನೋಡಿ ಕಾಟ್ ಕೂಡ ಫಿಕ್ಸ್ ಆಗಿದೆ. ವಾರ್ಡ್ರೋಬ್ ನೋಡಿ, ಇದು 2 ವಾರ್ಡ್ರೋಬ್ ಇದೆ, ಈ ಕಡೆ ಒಂದು ಆ ಕಡೆ ಒಂದು. ಹಾಗೆ ನಿಮಗೆ ಹೆಡ್ ಬೋರ್ಡ್ ಬರುತ್ತೆ. ಹಾಗೆ ನಿಮಗೆ ಇಲ್ಲಿ ಫಿಕ್ಸ್ಡ್ ಕಾಟ್ ಬರುತ್ತೆ. ಇದು ಟಿವಿ ಕ್ಯಾಬಿನೆಟ್ ಫಿಕ್ಸ್ ವಿತ್ ಸ್ಟೋರೇಜ್. ಹಾಗೆ ಇಲ್ಲಿ ನಿಮ್ಗೆ ಇಲ್ಲಿ ಕೂಡ ಬಾಲ್ಕನಿಯನ್ನು ಪ್ರೊವೈಡ್ ಮಾಡಿದ್ದಾರೆ ನೋಡಿ, ಬಾಲ್ಕನಿ. ಇದು ಗ್ಲಾಸ್ ಬರುತ್ತೆ, ಟಫನ್ ಗ್ಲಾಸ್. ಹಾಗೆ ಡ್ರೆಸ್ಸಿಂಗ್ ಯೂನಿಟ್ ಇದೆ. ಹಾಗೆ ಇದು ಕೂಡ ಅಟ್ಯಾಚ್ಡ್ ವಾಶ್ರೂಮ್ ಇರುವಂಥ ರೂಮ್ ಆಗುತ್ತೆ, ವಿಶಾಲವಾದಂಥ ವಾಶ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ಹಾಗೆ ಇಲ್ಲಿ ಬಂದರೆ ವರಾಂಡ ಇದೆ. ಇಲ್ಲೂ ಕೂಡ ಅಷ್ಟೇ ಫ್ಲೋರಿಂಗು ಗ್ರಾನೈಟ್ ಅನ್ನು ಹಾಕಿದ್ದಾರೆ. ಹಾಗೆ ಇಲ್ಲಿ ವಾಷಿಂಗ್ ಮಿಷಿನ್ ಏರಿಯಾ, ವಾಷಿಂಗ್ ಏರಿಯಾನ ಪ್ರೊವೈಡ್ ಮಾಡಿದ್ದಾರೆ ನೋಡಿ. ಇಲ್ಲಿ ಆರಾಮಾಗಿ ನೀವು ಕೂತ್ಕೊಂಡು ಸಂಜೆ ಹೊತ್ತು ಕಾಫಿ ಕುಡಿಬೋದು. ವರಾಂಡ ಇದೆ. ಬನ್ನಿ ನಾನು ಇವಾಗ ಟೆರೇಸ್ ಏರಿಯಾ ತೋರಿಸ್ತೀನಿ. ಸೇಫ್ಟಿಗೆ ಎಲ್ಲ ಕಡೆ MS ಅಲ್ಲಿ ವರ್ಕ್ ಮಾಡಿದ್ದಾರೆ ಎಲ್ಲ. ಹಾಗೆ ಬರ್ತಿದ್ದಂಗೆ ಇದು ಬಂದು ಟೆರೇಸ್ ಏರಿಯಾ ನೋಡಿ ಎಷ್ಟು ವಿಶಾಲವಾಗಿದೆ ಟೆರೇಸ್ ಏರಿಯಾ ಅಂತ. ಹಾಗೆ 1000 ಲೀಟರ್ ಟ್ಯಾಂಕ್ ಇದೆ, ಸೋಲಾರ್ ನೀವು ಹಾಕೋಬೋದು. ಇದು ಒಂದು ಟೆರೇಸ್ ವ್ಯೂ. ವೀಕ್ಷಕರೇ, ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಮೇಲ್ಗಡೆ ಹೋಗ್ತಾರೆ ನಂಬರ್ ಕಾಲ್ ಮಾಡಿ, ಖಂಡಿತ ನಾನು ನಿಮ್ಮಲ್ಲಿ ತೋರಿಸ್ತೀನಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ವೀಕ್ಷಕರೇ. ಧನ್ಯವಾದ.